ನಮ್ಮ ಕಾಲನ್ನ ಯಾಕೆ ತೊಳಿತಿದ್ದಾರೆ ಗೊತ್ತಾ? ಯಾಕಂದರೆ ನಾನು ಲಾಸ್ಟ್ ಪಾರ್ಟಲ್ಲಿ ಹೇಳ್ದಂಗೆ ನಾವೆಲ್ಲರೂ ದೀಡ್ ನಮಸ್ಕಾರ ಹಾಕಿ ಬಂದಿದ್ವಿ. ಹಾಗಾಗಿ ಇವಾಗ ದೀಡ್ ನಮಸ್ಕಾರ ಹಾಕೋವಾಗ ತುಂಬ ದೃಷ್ಟಿಯೆಲ್ಲ ಬಿದ್ದಿರುತ್ತಲ್ವ, ಅವನ್ನೆಲ್ಲ ಕಳಿಬೇಕು ಅಂತ ಅಂದ್ಬಿಟ್ಟು ಈ ಥರ ಫಸ್ಟು ಕಾಲೆಲ್ಲ ತೊಳೆದ್ಬಿಟ್ಟು ಆಮೇಲೆ ನಮಗೆ ಕೆಂಪು ಮತ್ತು ಬ್ಲ್ಯಾಕ್ ಕಲರ್ ಮತ್ತು ರೆಡ್ ಕಲರ್ ಎರಡನ್ನೂ ನೀರಲ್ಲಿ ಕಲಿಸ್ಬಿಟ್ಟು ಆರತಿ ಮಾಡಿ ನಮ್ಮೆಲ್ಲರಿಗೂ ಒಟ್ಟಿಗೆ ದೃಷ್ಟಿ ತೆಗಿತಾರೆ. ಅಲ್ಲಿ ಪ್ರೊಸೆಸ್ ನಡೀತಾ ಇದೇ ಪ್ರೊಸೆಸ್ ನಡೀತಾ ಇರೋದು ಇಲ್ಲಿ. ಅಲ್ಲಿಂದ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿ ನಮ್ಗೆ ಅದು ಮಾಡ್ತಾಯಿದ್ರು. ಈ ಪ್ರೊಸೆಸ್ನೆಲ್ಲ ಮುಗಿಸಿದ್ಮೇಲೆ ಇವತ್ತು ಮೇನ್ ಹಬ್ಬ ಇರೋದು ನಮ್ಮ ಕಾರುಣಿದ್ವು. ಇವತ್ತು ಚಿಕ್ಕ ಬಂಡಿಗಳು ನಡೀತಾ ಇರ್ತವೆ. ಚಿಕ್ಕ ಬಂಡಿ ಬಂದು ಏನಂದರೆ ಚಿಕ್ಕ ಚಿಕ್ಕ ಕರುಗಳು ಇರ್ತಾವಲ್ಲ ಎತ್ತಿಂದು, ಅದನ್ನ ತೊಗೊಂಡು ಇದು ಮಾಡೋದು ಅಂತ. ಯಾರ್ಯಾರೆಲ್ಲ ಉಪವಾಸ ಇಲ್ವೋ ಅವ್ರಿಗೆಲ್ಲ ಇಲ್ಲಿ ಟೀ ಮತ್ತು ಬ್ರೆಡ್ ತಿಂತಾಯಿದ್ರು. ಅವ್ರಿಗೆಲ್ಲ ಹೊಟ್ಟೆ ಹಸ್ತಿತ್ತು, ಬೆಳಗ್ಗೆ ಬೇಗ ಎದ್ದಿದ್ದಾರೆ ಅಂತ ಅಂದ್ಬಿಟ್ಟು. ಅದೆಲ್ಲ ಮುಗಿದ್ಮೇಲೆ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಚಿಕ್ಕ ಬಂಡಿಗಳು. ಇಲ್ಲಿ ಪುಟಾಣಿ ಕರುಗಳೆಲ್ಲ ಇರ್ತಾವಲ್ಲ, ಎತ್ತುಗಳು ಎಸ್ಪೆಷಲಿ, ಅವನ್ನೆಲ್ಲ ಕರ್ಕೊಂಬಂದು ಬಂಡಿ ಕಟ್ಟಿ ಓಡಿಸ್ತಾ ಇರ್ತಾರೆ. ಅದೇ ನಾನು ಇದನ್ನು ನೋಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನಂಗೆ ಸಖತ್ ಸುಸ್ತಾಗಿತ್ತು ಅಂದ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಬಟ್ ನಮ್ಮ ಕಸಿನ್ಸು ನಾನು ಮಾಡೋ ವ್ಲಾಗಿಗೆ ಡೆಡಿಕೇಶನ್ ತೋರಿಸ್ಬಿಟ್ಟು ಅವ್ರು ವಿಡಿಯೋ ಮಾಡ್ಕೊಂಬಂದು ನನಗೆ ಇದನ್ನು ಕೊಟ್ಟಿದ್ದಾರೆ ನೋಡಿ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸೇರಿ ಆ ಬಂಡಿ ಓಡಿಸ್ತಾರೆ, ಚಿಕ್ಕ ಬಂಡಿನ. ಇದು ಬೆಳಗ್ಗೆ ನಡೆಯೋ ಪ್ರೋಗ್ರಾಮು. ಇದಕ್ಕೂ ಕೂಡ ಎಷ್ಟು ಪ್ರೊಸೆಸ್ ಇದ್ದಾವೆ ಅಂದರೆ ಫಸ್ಟು ಬರ್ಸ್ಬೇಕು, ಆಮೇಲೆ ಹೋಗಿ ಬಂಡಿ ಕಟ್ಟಬೇಕು, ಆ ಥರ ಎಲ್ಲ ಪ್ರೊಸೆಸ್ ಫಾಲೋ ಮಾಡ್ತಾರೆ, ಇಲ್ಲ ಜಗಳ ಆಗುತ್ತೆ ಅಂದ್ಬಿಟ್ಟು. ಹೀಗೆ ಎಲ್ಲ ಇದು ಮುಗಿಸಿದ್ಮೇಲೆ ನೆಕ್ಸ್ಟ್ ಮೇನ್ ಇವೆಂಟ್ ಏನಪ್ಪ ಅಂದರೆ ಈ ಜಾತ್ರೆಯಲ್ಲಿ ನಾವು ಮಾಡೋದು ಇನ್ನೂ ಒಂದು ಚಿಕ್ಕ ಬಂಡಿ ಇರುತ್ತೆ. ಅಂದರೆ ನಿನ್ನೆ ನಾವು ಲಾಸ್ಟ್ ಟೈಮ್ ಬಂಡಿ ತೋರಿಸಿದ್ನಲ್ಲ, ಅದೇ ಥರನೇ ಈ ಸತಿ ಬರೀ 4 ಎತ್ತಿಂದ ಬಂಡಿ ಕಟ್ತಾರೆ. ಅದಕ್ಕೋಸ್ಕರ ಸೆಲೆಕ್ಟ್ ಆಗಿರೋ ಎತ್ತುಗಳನ್ನೆಲ್ಲ ಸೇರಿಸ್ಬಿಟ್ಟು ಈ ಥರ ಒಂದು ಮಜ್ಲು ಅಂತ ಮಾಡ್ತಾರೆ. ಈ ಮಜ್ಲಲ್ಲಿ ಲೈಕ್ ಫುಲ್ ನಾರ್ತ್ ಕರ್ನಾಟಕ ವೈಬಿಂಗ್ ಎಲ್ಲ ಇರ್ತವೆ. ಸಖತ್ತಾಗಿರೋ ಸಾಂಗ್ಸ್ ಹಾಕ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಇಡೀ ಊರು ತುಂಬ ಸುತ್ತಾಡ್ತಾ ಇರ್ತಾರೆ. ಫುಲ್ ಸಖತ್ ಡೆಕೋರೇಷನ್ ಮಾಡಿರ್ತಾರೆ. ಇಲ್ಲಿ ಅವ್ರ ಮನೆಯಲ್ಲಿ ಯಾರು ಹೇಳಿರ್ತಾರೋ ಅವ್ರದ್ದು ಫೋಟೋಸ್ ಹಾಕ್ಬಿಟ್ಟು ಎಲ್ಲ ಊರಲ್ಲಿ ಓಡಾಡಿಕೊಂಡು ಆಮೇಲೆ ಮನೆಯವರು ಬಂದು ಆ ಥರ ಹಣ್ಣು ಕಾಯಿ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡ್ತಾರೆ. ಇದು ಪ್ರೊಸೆಸ್ ಆಗಿರುತ್ತೆ. ಇದನ್ನು ನಾವು ಇಡೀ ಮಧ್ಯಾಹ್ನ ಮಾಡಿದ್ಮೇಲೆ ಪೂಜೆ ಎಲ್ಲ ಮಾಡಿದ್ವಿ. ಆದರೆ ಇಲ್ಲಿ ನಮ್ಮ ತಂಗಿ ಎಲ್ಲರೂ ಕಮ್ಮಿ ಸೇಮ್ ಕಲರ್ ಹಾಕಿದ್ರು, ಅದನ್ನ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ನಮ್ಮ ಅತ್ತಿಗೆ ಬಂದು ಪೂಜೆ ಮಾಡ್ತಾಯಿದ್ರು. ಇವಾಗ ಮಜ್ಜಲ್ದು ಒರಿಜಿನಲ್ ವಾಯ್ಸ್ ಆಗಿರುತ್ತೆ ಅಂತ ಕೇಳಿಸ್ಕೊಂಡು ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಮನೆದೇವರು ಅಪರಂಜಿ ಚಿನ್ನವರು ಮನೆದೇವರು